ಹಲೋ. ಆ್ಯಕ್ಚುಲಿ ಮಿಡ್ನೈಟು ಇವಾಗ ಟೈಮ್ ನೋಡಿದ್ರೆ ಒಂದು 12:45 ಆಗಿರ್ಬೋದು ಆಯಿತಾ. ನಂಗೆ ಲಿಟ್ರಲಿ ಕಾಫಿ ಕುಡಿಯೋಕ್ಕೆ ಎಷ್ಟು ನಂಗೆ ಕ್ರೇವಿಂಗ್ ಆಗ್ತಿದೆ ಅಂತಂದರೆ, ಈಗ ಐ ನೋ ಇವಾಗ ಕಾಫಿ ಕುಡಿದ್ರೆ ಮತ್ತೆ ನಿದ್ದೆ ಬರೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ನಾನು ಸರ್ಕಸ್ ಎಲ್ಲ ಮಾಡಬೇಕಾಗತ್ತೆ. ಬಟ್ ಸ್ಟಿಲ್ ನನಗೇನೋ ಒಂಥರ ಕಾಫಿ ಕುಡಿಬೇಕು ಅಂತ ತುಂಬಾ ಸ್ಟ್ರಾಂಗಾಗಿ ನನಗೆ ಕ್ರೇವಿಂಗ್ ಆಗ್ತಾಯಿದೆ. ಆ್ಯಂಡ್ ಇಷ್ಟೊತ್ತಿನಲ್ಲಿ ಎಲ್ಲೂ ಹೊರಗಡೆನೂ ಹೋಗೋಕ್ಕಾಗಲ್ಲ. ಮನೇಲೇ ಮಾಡೋಣ ಅಂತ ಹೇಳಿ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಐ ನೋ ನೀವು ಕೂಡ ತುಂಬ ಜನ ಕಾಫಿ ಲವರ್ಸ್ ಇರ್ತೀರಲ್ವಾ, ಟೈಮ್ ನೋಡಲ್ಲ. ಆ್ಯಂಡ್ ನಿಮಗೆ ಊಟನೂ ಬೇಕಾಗಲ್ಲ ಒಂದೊಂದ್ಸತಿ ಅನಿಸುತ್ತೆ. ಲೈಕ್ ಕಾಫಿ ಇದ್ದರೆ ಸಾಕಪ್ಪ, ಅಪ್ಪ ದೇವರೇ, ಈ ಸ್ಟ್ರೆಸ್ಫುಲ್ ಲೈಫಲ್ಲಿ ಒಂದು ಲೋಟ ಕಾಫಿ ಸಿಕ್ಕಿದ್ರೆ ಎಷ್ಟು ಸಮಾಧಾನ ಅಂತ ಅನಿಸುತ್ತೆ ಅನ್ನೋ ಫೀಲ್ ಬರುತ್ತಲ್ವ. ಸೇಮ್ ನನಗೂ ಅಷ್ಟೇ. ಏನೋ ಇದಕ್ಕಿಂತ ಮುಂಚೆ ನಾನು ಎಷ್ಟು ಕಾಫಿ ಅಡಿಕ್ಟ್ ಆಗಿದೆ ಅಂತಂದರೆ ಲಿಟ್ರಲಿ ಹೇಳ್ತೀನಿ. ಸಮ್ಟೈಮ್ಸ್ ನಾನು ಊಟ ತಿಂಡಿನೂ ಕೂಡ ಮಾಡ್ತಾ ಇರಲಿಲ್ಲ, ನಾನು ಎಲ್ಲ ಸ್ಕಿಪ್ ಮಾಡ್ತಾಯಿದ್ದೆ. ಕಾಫಿ ಒಂದಿದ್ದರೆ ಸಾಕು, ಮೈ ಗಾಡ್, ನನ್ನ ಡೇ ಕಂಪ್ಲೀಟ್ ಆಗಿದೆ ಅನ್ನೋ ಫೀಲ್ ನನಗೆ. ಆ್ಯಂಡ್ ಯಾರಾದರೂ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಏನು ಇವತ್ತು ಊಟ ತಿಂಡಿ ಅಥವಾ ಕಾಫಿ ಆಯಿತಾ ಆದರೆ ಕೇಳ್ರಿ ಸಾಕಿತ್ತು, ನನಗೆ ಕಾಫಿ ಕುಡಿಬೇಕು ಅನಿಸ್ತಿರ್ತಿತ್ತು. ಯಪ್ಪ, ಯಾಕೆ ಕಾಫಿ ಹೆಸ್ರು ಹೇಳ್ತಾರೆ, ಈ ಕಾಫಿ ಹೆಸ್ರು ಹೇಳಿದರೆ ಸಾಕು ನನಗೆ ಕಾಫಿ ಬೇಕನ್ಸುತ್ತೆ. ಮುಂಚೆ ಏನೋ ನನಗೆ ದೋಸೆ ತಿಂದರೆ ಕಾಫಿ ಬೇಕಾಗ್ತಿತ್ತು. ಐ ಮೀನ್ ಹಂಗೆ ಕರೆಕ್ಟಾಗಿ ಹೇಳಬೇಕಂತಂದರೆ ಹೋಟೆಲಲ್ಲಿ ಹೋಗಿ ಮಾರ್ನಿಂಗ್ ಟೈಮ್ ಯಾವುದೇ ಬ್ರೇಕ್ಫಾಸ್ಟ್ ಮಾಡಿದ್ರೂ ಕೂಡ ಕಾಫಿ ಕಂಪಲ್ಸರಿ, ಬೇಕೇ ಬೇಕು, ಅಷ್ಟು ಕ್ರೇವಿಂಗ್ ನನಗೆ. ನೀವು ಕೂಡ ನಂತರನೇ ಒಬ್ಬ ಕಾಫಿ ಲವರ್ ಅಂತ ಹೇಳೋಕ್ಕಿಂತ ಹುಚ್ಚುತನ ಕಾಫಿ ಹುಚ್ಚಿ ಹಿಡಿದಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಸಮ್ಟೈಮ್ಸ್ ಅನ್ಕೋತಾ ಇದ್ದೆ ಈ ಥರ ಕಂಟೆಂಟ್ ಮಾಡಬೇಕು, ವ್ಲಾಗಿಂಗ್ ಮಾಡಬೇಕು ಅಥವಾ ಯೂಟ್ಯೂಬ್ ಚಾನಲ್ ಆ ಥರ ಎಲ್ಲ ಅಂದ್ಕೊಂಡಾಗ ಕಾಫಿದೇ ರಿಲೇಟೆಡ್ ಆಗಿ ವಿಡಿಯೋಸ್ ಮಾಡ್ಕೊಂಡು ಹೋಗೋಣ. ಎಲ್ಲ ಶಾಪಲ್ಲೂ ಒಂದೊಂದು ಫೇಮಸ್ ಕಡೆ ಕಾಫಿ ಅವೈಲೇಬಲ್ ಇರುತ್ತಲ್ವ, ಎಲ್ಲ ಕಾಫಿ ಇದನ್ನು ಅದು ಹೋಗಿ ಟೇಸ್ಟ್ ಮಾಡೋಣ, ಅದ್ರ ರಿವ್ಯೂ ಪೋಸ್ಟ್ ಮಾಡೋಣ. ಆಮೇಲೆ ಕೆಲವೊಂದು ಕಡೆ ಮಿಡ್ನೈಟಲ್ಲಿ ಕಾಫಿ ಸಿಗುತ್ತೆ, ಕೆಲವೊಂದು ಕಡೆ ಅರ್ಲಿ ಮಾರ್ನಿಂಗ್ ಕಾಫಿ ಸಿಗುತ್ತೆ. ಆ ಟೈಮಲ್ಲೆಲ್ಲ ಹೋಗಬೇಕು, ಟ್ರಾವೆಲ್ ಮಾಡಬೇಕು, ಕಾಫಿ ಐ ಮೀನ್ ಟೇಸ್ಟ್ ಮಾಡಿ ರಿವ್ಯೂ ಅಪ್ಲೋಡ್ ಮಾಡಬೇಕು. ಈ ಥರ ಎಲ್ಲ ಏನೇನೋ ಒಂದೊಂಥರ ಆಸೆ ನನಗೆ. ಬಟ್ ಏನೋ ಅದು ನನಗೆ ಕಾನ್ಫಿಡೆಂಟ್ ಬರಲಿಲ್ವೋ ಅಥವಾ ಜನ ಅದನ್ನು ಹೇಗೆ ರಿಸೀವ್ ಮಾಡ್ಕೋತಾರೆ ಅಂತನೋ, ಇಲ್ಲ ನಾನು ಪೋಸ್ಟ್ ಮಾಡಿರಿ ಯಾರಾದರೂ ಆಡ್ಕೋತಾರೆ ಅಂತನೋ ಗೊತ್ತಿಲ್ಲ. ಬಟ್ ಏನೋ ಒಂಥರ ಭಯ ಅಂತಲೇ ಅಂದ್ಕೊಳ್ಳಿ ಅದು ಕಾನ್ಸೆಪ್ಟನ್ನ ತೆಗ್ದಾಕ್ಬಿಟ್ಟೆ ತಲೆಯಲ್ಲಿ. ಇವಾಗಲೂ ಅಷ್ಟೇ, ನಾನು ಇವಾಗ ಮಾಡ್ತಿರೋ ಈ ವಿಡಿಯೋ ಏನಿದೆಯಲ್ಲ, ಡೈರೆಕ್ಟಾಗಿ ವಿಡಿಯೋ ನೋಡಿಕೊಂಡು ಮಾತಾಡಿಕೊಂಡು ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ ಇದೇ ಫಸ್ಟ್ ವಿಡಿಯೋ. ನಾನು ಮ್ಯಾಕ್ಸ್ 2 ವಿಡಿಯೋ ಲಾಂಗ್ ಫಾರ್ಮೇಟ್ ವಿಡಿಯೋ ಪೋಸ್ಟ್ ಮಾಡಿರ್ಬೋದು ಯೂಟ್ಯೂಬಲ್ಲಿ, ಓಕೆನಾ. ಅದು ಎರಡೂ ಕೂಡ ಜಸ್ಟ್ ಒಂದು ವಿಡಿಯೋ ಕ್ಲಿಪ್ಸ್ನ ತಗೊಂಡಿರೋದು, ಅದನ್ನೆಲ್ಲ ಎಡಿಟ್ ಮಾಡಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಓವರ್ ಕೊಟ್ಟಿರೋದು. ಆ ಥರ ಮಾಡಿ ಪೋಸ್ಟ್ ಮಾಡಿರೋಂಥ ವಿಡಿಯೋನೇ ಫಾರ್ ದಿ ಫಸ್ಟ್ ಟೈಮ್. ಅದೇನು ಕಾನ್ಫಿಡೆನ್ಸಿಂದ ಮಾಡ್ತಿದ್ದೀನೋ ಗೊತ್ತಿಲ್ಲ. ಏನೋ ನೀವೆಲ್ಲ ಇದನ್ನು ನೋಡಿದ್ರೆ ಗ್ಯಾರಂಟಿ ನನಗೆ ಬೈತೀರಾ ಅಂತ. ಬಟ್ ಸ್ಟಿಲ್ ಏನು ಮಾಡೋದಕ್ಕಾಗಲ್ಲ. ನನಗೂ ಒಂದು ಆಸೆ, ಎಲ್ಲ ಥರ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಒಂದು ಒಳ್ಳೆ ಯೂಟ್ಯೂಬರ್ ಆಗಬೇಕು, ಜೊತೆಗೆ ಸ್ವಲ್ಪ ಅರ್ನಿಂಗ್ ಕೂಡ ಮಾಡಬೇಕನ್ನೋ ಆಸೆನೂ ಇದೆ. ನೋಡೋಣ, ನೀವೆಲ್ಲರೂ ನನಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಆ್ಯಸ್ ಯೂಶ್ವಲಿ ಎಲ್ಲರೂ ಹೇಳೋ ಥರ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಜಾಸ್ತಿ ಫಾಲೋವರ್ಸ್ ಬರಲ್ಲ, ವ್ಯೂಸ್ ಜಾಸ್ತಿ ಹೋಗಲ್ಲ, ಲೈಕ್ಸ್ ಜಾಸ್ತಿ ಬರಲ್ಲ, ಆ ಥರ ಎಲ್ಲ ಹೇಳ್ತಾನೆ ಇರ್ತಾರೆ. ನನಗೂ ಹಾಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ. ಸಮ್ಟೈಮ್ಸ್ ನನಗೆ ಅನ್ಸುತ್ತೆ, ಅಯ್ಯೋ ಏನಪ್ಪ ಇದು, ಎಷ್ಟು ಮಾಡಿದ್ರು ಏನು ಮಾಡಿದ್ರು ಯಾರೂ ಸಪೋರ್ಟೇ ಮಾಡಲ್ಲ, ಏನಕ್ಕೆ ಮಾಡಬೇಕು, ಬಿಟ್ಬಿಡೋಣ, ನಾವೇನೇನೋ ಯೋಚನೆ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಒಂದು ಹೋಪ್ಸಿಂದ ವಿಡಿಯೋ ಮಾಡಿರ್ತೀವಿ, ಯಾರೂ ಸಪೋರ್ಟೇ ಮಾಡಲ್ಲ ಅಂತ ಅನ್ನಿಸ್ತಿರುತ್ತೆ. ಜನರಿಗೂ ಇಷ್ಟ ಆಗಬೇಕಲ್ವ, ಎಲ್ಲರಿಗೂ ನಾವು ಇಷ್ಟ ಆಗಬೇಕಂತ ಏನಿಲ್ಲ. ಅವ್ರಿಗೆ ಯಾವಾಗ ನಮ್ಮನ್ನ ಬೆಳೆಸಬೇಕು ಅಥವಾ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಅನಿಸುತ್ತೆ, ಡೆಫಿನೆಟ್ಲಿ ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ನಂಗೆ ಗೊತ್ತು ಈ ಟೈಮಲ್ಲಿ ಇನ್ನೂ ಎಲ್ಲೆಲ್ಲೋ ಯಾರ್ಯಾರೋ ತುಂಬ ಜನ ಕಾಫಿ ಕುಡಿತಿರ್ತಾರೆ. ಅವ್ರಿಗೆಲ್ಲರಿಗೂ ಇವಾಗ ನನ್ನ ಕಡೆಯಿಂದ ಒಂದು ಚಿಯರ್ಸ್.
ನಾನು ಯೂಶ್ವಲಿ ಫಿಲ್ಟರ್ ಕಾಫಿ ಪ್ರಿಫರ್ ಮಾಡಲ್ಲ, ಇನ್ಸ್ಟಂಟ್ ಕಾಫಿನೇ ನಾನು ಜಾಸ್ತಿ ಕುಡಿಯೋದು. ನಂಗೆ ಇಷ್ಟ ಆಗುತ್ತೆ ಅದು ಫ್ಲೇವರ್. ಎಷ್ಟು ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಕಾಫಿ ಕುಡಿಬೇಕಾದ್ರೆ ಅಂತಂದರೆ. ಸಮ್ಟೈಮ್ಸ್ ಮೈಗ್ರೇನ್ ಜಾಸ್ತಿ ಬಂದಾಗ ಕಾಫಿ ಕುಡಿತೀನಿ ನಾನು. ಅಮ್ಮ, ಯಾವ ಮೆಡಿಸಿನು ಬೇಡ ಇದ್ರ ಮುಂದೆ ಅನಿಸುತ್ತೆ, ಅಷ್ಟು ರಿಲ್ಯಾಕ್ಸ್ ಆಗುತ್ತೆ ನನಗೆ. ಸೊ ಕಾಫಿ ರೆಡಿಯಾಗಿದೆ, ನಾನು ಇವಾಗ ಕಾಫಿ ಕುಡಿತಾ ಇದ್ದೀನಿ. ಚಿಯರ್ಸ್. ನನಗೆ ಗೊತ್ತು ಇವಾಗ ರೆಕಾರ್ಡ್ ಮಾಡಿರೋದ್ರಲ್ಲಿ ತುಂಬಾ ಏನಾದರೂ ಒಂದು ತಪ್ಪುಗಳು ಮಿಸ್ಟೇಕ್ ಇರ್ಬೋದು, ಅಥವಾ ನಾನು ಮಾತಾಡ್ತಿರೋದ್ರಲ್ಲಿ ಏನಾದ್ರು ಮಿಸ್ಟೇಕ್ ಇರ್ಬೋದು, ಡೆಫಿನೆಟ್ಲಿ ಇದ್ದೇ ಇರುತ್ತೆ. ದಯವಿಟ್ಟು ಬ್ಯಾಡ್ ಕಮೆಂಟ್ ಹಾಕ್ಬಿಡಿ, ಆದಷ್ಟು ಸಪೋರ್ಟ್ ಮಾಡಿ. ನಾನು ಚೇಂಜಸ್ ಮಾಡ್ಕೊತೀನಿ, ನನ್ನ ಕಡೆಯಿಂದ ಏನು ಚೇಂಜಸ್ ಮಾಡಿಕೊಂಡು ಇನ್ನೂ ಕರೆಕ್ಷನ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ವೀಡಿಯೋ ಮಾಡ್ಬೋದು, ನೋಡಿ ಟ್ರೈ ಮಾಡ್ತೀನಿ, ಓಕೆನಾ? ಪ್ಲೀಸ್, ಬಟ್ ಯಾವುದೇ ಕಾರಣಕ್ಕೂ ಬ್ಯಾಡ್ ಕಮೆಂಟ್ ಹಾಕಿ ನನ್ನನ್ನು ಡಿಮೋಟಿವೇಟ್ ಮಾಡಿಬಿಡಿ, ಆಯಿತಾ? ಫೈನ್, ಕಾಫಿ ಕುಡಿತೀನಿ ಆ್ಯಂಡ್ ಜೊತೆಗೆ ವೀಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ಆ್ಯಂಡ್ ಸಪೋರ್ಟ್ ಮಾಡಿ. ನಾನು ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋ ಮಾಡಿಕೊಂಡು ಚೆನ್ನಾಗಿ ಇನ್ನೂ ಇಂಪ್ರೂವ್ ಮಾಡ್ಕೊತೀನಿ. ನನ್ನಲ್ಲಿ ನಾನು ಇನ್ನೂ ಏನೇನು ಚೇಂಜಸ್ ಮಾಡ್ಕೊಂಡು ಇನ್ನೂ ಇಂಪ್ರೂವ್ ಮಾಡ್ಕೊಂಡು ವೀಡಿಯೋನ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್, ಬಾಯ್.